ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮದು ವಿಡಿಯೋ ಅಕ್ಷುನ ಅಭ್ಯಾಸದಿಂದ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಆಕಿಂದ ಎಕ್ಸಾಮ್ ಅದಾವು, ಆಕಿ ಸ್ಟಡಿ ಮಾಡಾಕ್ತಾಳ. ಇವತ್ತು 5ನೇ ಎಕ್ಸಾಮ್ ಐತಿ. ಮಂಗಳವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು. ಇವತ್ತು ಶನಿವಾರ ಐತಿ. ಇವತ್ತು ತಾರೀಕು 28 ಐತಿ ನೋಡ್ರಿ. ಬದ್ನಿಕಾಯಿ ಮತ್ತು ಸ್ವಲ್ಪ ದೊಡ್ಡ ಆಗ್ಯಾವು. ಇದನ್ನೇ ಬದ್ನಿಕಾಯಿ ಪಲ್ಯನೇ ಇವತ್ತು ಮಾಡ್ಬೇಕಂತ ಹೇಳಿ ಕಟ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ ನೋಡ್ರಿ ಟೊಮೆಟೊನೇ ಎಷ್ಟು ಚೆಂದ ಆಗ್ಯಾವು. ಇವತ್ತು ನಮ್ಮ ವ್ಲಾಗ್ ಮುಂಜಾನೆ 7ರಿಂದನೇ ಸ್ಟಾರ್ಟ್ ಆಗೈತಿ ನೋಡ್ರಿ. ಬದ್ನಿಕಾಯಿ ಗಿಡ ಅದಾವು, ಟೊಮೆಟೊ ಸಣ್ಣನೂ ಸ್ವಲ್ಪ ಆಗ್ಯಾವು, ದೊಡ್ಡನೂ ಸ್ವಲ್ಪ ಆಗ್ಯಾವು. ಒಂದು 3-4 ದೊಡ್ಡ ಆಗೋದ್ರೊಳಗೆ ಮತ್ತೊಂದು 3-4 ಮೊಗ್ಗು ಬಿಟ್ಟಿರ್ತಾವ್ರಿ. ಈ ರೀತಿ ಹಾಗೆ ನಡೆದೈತೆ ನೋಡ್ರಿ. ಕಸಕ್ ಟೊಮೆಟೊ ಚಟ್ನಿಗೆ ಯೂಸ್ ಮಾಡ್ಕೋತೀವಿ ಅದನ್ನು. ಹಾಗೆ ಸೀತಾಫಲ ಗಿಡ ಅದ, ಆಬುಲಿ ಗಿಡ ಐತಿ, ಅದ್ರ ಜೊತೆಗೆ ದಾಸವಾಳ ಗಿಡನೂ ಐತಿ ನೋಡ್ರಿ. ಅಲ್ಲಿನ ಹಿಂದೆ ಪೇರು ಗಿಡ, ದಾಳಂಬ್ರಿ ಗಿಡ ಅದಾವು, ಅದನ್ನು ಕೂಡ ತೋರಿಸ್ತೀವಿ ಒಂದು ಸರ್ತಿ. ಕರಿಬೇವು ಗಿಡನೂ ಐತಿ ನೋಡ್ರಿ. ಫ್ರೆಶ್ ಆಗಿರುವಂತಹ ಕರಿಬೇವನ್ನು ನಾವು ಇಲ್ಲೇ ತೊಗೊಂಡು ಅಡುಗೆಗೆ ಹಾಕ್ತೀವಿ. ಇನ್ನೂ ದೊಡ್ಡದು ಭಾಳ ಇತ್ರಿ, ಅದಕ್ಕೆ ಸ್ವಲ್ಪ ಹುಳ ಹತ್ತಿತ್ತು, ಹಿಂಗಾಗಿ ಕಟ್ ಮಾಡಿದ್ವಿ. ಮತ್ತು ಈಗ ಒಂಚೂರು ಚಿಕ್ತೈತಿ, ಚಂದ ಬೆಳಿಲಕತ್ತೈತಿ. ಈಗ ಬದ್ನಿಕಾಯಿ ತೊಗೊಂಡು ಬಂದು ನೋಡ್ರಿ. ಒಂದು 1/4 ಕಿಲೋದಷ್ಟು ಬದ್ನಿಕಾಯಿ ಬರ್ತಾವೆ ವಾರಕ್ಕೊಮ್ಮೆ. ಒಂದೊಂದು ಸರ್ತಿ ಲೇಟ್ ಆಗ್ತೈತಿ, ವಾರಕ್ಕೊಮ್ಮೆ ಒಂದು ಸರ್ತಿ ಈ ರೀತಿ 1/4 ಕಿಲೋದಷ್ಟು ಬದ್ನಿಕಾಯಿ ಬರ್ತಾವೆ. ದೊಡ್ಡ ಅದು ಅಂದ್ರೆ ಬರ್ತಾನು ಕೂಡ ಚಲೋ ಆಕೈತಿ ನೋಡ್ರಿ. ಬದ್ನಿಕಾಯಿ ಬರ್ತಾ ವಿಡಿಯೋವನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬದ್ನಿಕಾಯಿ ಬರ್ತಾ ರೆಸಿಪಿಯನ್ನು ನೋಡ್ಬೋದು. ಹಾಗೆ ನನ್ನ ಚಾನಲ್ನೊಳಗೆ ಬದ್ನಿಕಾಯಿದು ಬದ್ನಿಕಾಯಿ ಅಥವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಬದ್ನಿಕಾಯಿ ಪಲ್ಯವನ್ನು ಮಾಡೀನಿ ನೋಡ್ರಿ. ಅದನ್ನು ಭಾಳ ಲೈಕ್ ಮಾಡ್ಯಾರ ಎಲ್ಲರೂ. ಅದು ಸ್ಟಾರ್ಟಿಂಗ್ ಇತ್ತು, ಅಷ್ಟೊಂದು ಪಬ್ಲಿಕ್ ಆಗಲಿಲ್ಲ, ಬಟ್ ನೋಡಿದವರೆಲ್ಲ ಭಾಳ ಇಷ್ಟಪಟ್ಟರು ಅದನ್ನು. ಆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಈ ವಿಡಿಯೋ ಎಂಡಲ್ಲಿ. ಈಗ ಬದ್ನಿಕಾಯಿ ಕಟ್ ಮಾಡಿಕೊಂಡು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಶುಕ್ರವಾರದ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಸ್ವಲ್ಪ ಭಾಳ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿದೆ ನೋಡ್ರಿ. ಹೀಗಾಗಿ ಬ್ಯುಸಿ ಇದ್ದಾಗ ಸ್ಟ್ಯಾಂಡನ್ನು, ಕ್ಯಾಮ್ರಾ ಸ್ಟ್ಯಾಂಡ್ ಇಡೋದು ಮತ್ತು ಅದಕ್ಕೆ ಸೆಟ್ ಮಾಡೋದ್ರೊಳಗೆ ಟೈಮ್ ಇರೋಂಗಿಲ್ಲ. ಹೀಗಾಗಿ ಅವತ್ತು ಮಾಡೋದಾಗಲಿಲ್ಲ. ಜಸ್ಟ್ 1-2 ನಿಮಿಷದ್ದು ಬೆಳಿಗ್ಗೆದ್ದು ಒಂದು ಶಾರ್ಟ್ ವ್ಲಾಗ್ ಹಾಕೀನಿ. ಅದರೊಳಗೆ ಬರೀ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಹುಡುಗರು ಉಣ್ಣಾಕತ್ತಿದ್ದು ಅಷ್ಟೇ ವ್ಲಾಗ್ ಮಾಡೋದಾಯಿತು. ಮುಂದೆ ಮಾಡೋಕ್ಕಾಗಲಿಲ್ಲ ನನಗೆ. ಇದು ಇವತ್ತಿನ ವ್ಲಾಗ್ನಾಗ ಬೆಳಿಗ್ಗೆ 7 ಗಂಟೆಯಿಂದನೇ ಸ್ಟಾರ್ಟ್ ಆಗೈತೆ ನೋಡ್ರಿ ನಮ್ಮ ವ್ಲಾಗ್. ಇವತ್ತು ಸಂಜಿತನೂ ತೋರಿಸ್ಬೇಕು ಅಂದ್ಕೊಂಡಿನಿ, ನನ್ನ ಪೂರ್ತಿ ದಿನಚರಿ ಹೆಂಗಿರ್ತದೆ ಅಂಥೇಳಿ. ದಿವಸ ಸ್ವಲ್ಪ ಚೇಂಜ್ ಇರ್ತೈತಿ, ಆದರೂ ಒಂದು ಸ್ವಲ್ಪ ಕೆಲಸಗಳೇನಿರ್ತಾವೆ ರೆಗ್ಯುಲರ್ ಆಗಿ ಇರ್ತಾವೆ. ನಮ್ಮ ಅಡುಗೆ ಮಾಡೋದಾಗಿರ್ಬೋದು, ಐಟಮ್ಸ್ಗಳು ಅಷ್ಟೇ ಚೇಂಜ್ ಇರ್ತಾವೆ. ದಿವಸ ಮಾಡೋ ಟೈಮಿಗೆ ಮಾಡ್ತೀವಿ. ಇನ್ನೇನು ಸ್ವಲ್ಪ ಹೊಲಿಯೋದ್ರೊಳಗೇ ಮತ್ತು ಏನಾದರೂ ಹೊರಗೆ ಹೋದ್ವಿ ಅಂದ್ರೆ ಅದೇ ಚೇಂಜ್ ಇರ್ತೈತೆ ನಮ್ಮ ವ್ಲಾಗ್ನಾಗ. ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ, ಊಟಕ್ಕೆ ಕೊಡಾಕ್ತೀನಿ ನೋಡ್ರಿ. ನಮ್ಮ ಅತ್ತಿ ಮಾವರ್ಗೆ ಬಿಸಿ ರೊಟ್ಟಿನೂ ರೆಡಿ ಆಗತ್ತಾವ ಕೆಳಗೆ. ಮತ್ತು ಮೆಣಸಿಕಾಯಿ ಚಟ್ನಿ, ಏನಿರಲಿಲ್ಲ ಅಂದ್ರೆ ಮೆಣಸಿಕಾಯಿ ಚಟ್ನಿ ಇರ್ತೈತಿ, ಇಲ್ಲಾಂದ್ರೆ ಕೆಂಪು ಚಟ್ನಿ ಇರ್ತೈತಿ ಮನ್ಯಾಗ. ಇವತ್ತು ಜಾಸ್ತಿ ಏನೂ ಅಡುಗೆ ಮಾಡಲಿಲ್ಲ, ಸ್ವಲ್ಪ ಬದ್ನಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಾಕತ್ತಾರ ಕೆಳಗೆ. ಅನ್ನ ಸಾರು ಏನೂ ಮಾಡಲಿಲ್ಲ, ಅನ್ನನೇ ನಿನ್ನಿದೇ ಇತ್ತು. ನಿನ್ನಿದ ಅನ್ನ ಇತ್ತಂದ್ರೆ ಏನು ಮಾಡ್ತೀವ್ರಿ, ಜೀರಾ ರೈಸ ಇಲ್ಲಾಂದ್ರೆ ಚಿತ್ರಾನ್ನ ಹಾಕ್ಬಿಡ್ತೀವಿ ಮುಂಜಾನೆ, ಇಲ್ಲಾಂದ್ರೆ ಹಾಗೆ ಉಳಿದ್ಬಿಡ್ತೈತೆ. ಅದು ಉದುರಿರ್ತೈತಿ. ಒಗ್ಗರಣೆ ಅನ್ನ ಮತ್ತು ಜೀರಾ ರೈಸ್ ಚಲೋ ಆಗ್ತೈತಿ ಟೇಸ್ಟ್. ಬದ್ನಿಕಾಯಿ ಪಲ್ಯ ಅದ್ರ ಜೊತೆಗೆ ಜೀರಾ ರೈಸ್ನೂ ರೆಡಿ ಮಾಡಿ ನೋಡ್ರಿ. ರೊಟ್ಟಿ ಚಪಾತಿ ಕೆಳಗೆ ನಡೆದವು. ಊಟಕ್ಕೆ ಕೊಟ್ಟಾದ್ಮೇಲೆ ಸ್ವಲ್ಪ ಬಾಂಡೆ ಇದ್ದು, ನಮ್ಮ ಡ್ಯೂಟಿ ಇವತ್ತು ಬಾಂಡೆ ಇತ್ತು. ಹೀಗಾಗಿ ಬಡ ತಿಕ್ಕಿ ಹೊಲಿಯೋದು ಇತ್ತು ನೋಡ್ರಿ. ಸ್ವಲ್ಪ ಫ್ರಾಕ್ ಹೊಲಿಯೋದೇ ಆಗಿಲ್ಲ ಇನ್ನು, ಅದನ್ನು ಸ್ಟಿಚ್ ಮಾಡಬೇಕು. ಅರ್ಧಂಬರ್ಧ ಆಗ್ಯಾವು, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ವಿಡಿಯೋ ಮಾಡೋಕೆ ಸ್ವಲ್ಪ ಸ್ಟಿಚ್ ಮಾಡಿರ್ತೀನಿ ರೀ, ಯಾಕಂದ್ರೆ ಒಮ್ಮೆ ಬ್ಯಾಟ್ರಿ ಲೋ ಆಗಿಬಿಡ್ತೈತಿ, ಒಮ್ಮೆ ಟೈಮ್ ಸಾಲಂಗಿಲ್ಲ ವಿಡಿಯೋ ಸೆಟ್ ಮಾಡಿ ಹೊಲಿಗೆ ವಿಡಿಯೋ ತೋರ್ಸೋಕೆ. ಅದ್ರ ಜೊತೆಗೆ ಬೇರೆನೂ ಕೆಲಸ ಇರ್ತಾವಲ್ರಿ, ಪಿಕೋ ಫಾಲೋ, ಆಲ್ಟ್ರೇಷನ್ ಇರ್ತಾವೆ, ಬ್ಲೌಸ್ ಹೊಲಿವು ಇರ್ತಾವೆ, ಅವನ್ನೂ ಕೂಡ ಮಾಡಬೇಕಾಗಿರ್ತೈತಿ.
ಕೆಳಗಿನ ಕೆಲಸ ಎಲ್ಲ ಮುಗಿಸಿ ಹುಡುಗರಿಗೆಲ್ಲ ಊಟಕ್ಕೆ ಕೊಟ್ಟು ಅವರು ಮಧ್ಯಾಹ್ನ ಬರ್ತಾರೆ. ಊಟಕ್ಕೆಲ್ಲ ಕೊಟ್ಟು ಮ್ಯಾಲೆ ಬರೋತನ 2 ಆಗಿತ್ತು ನೋಡ್ರಿ. 2ರಿಂದ ಮತ್ತು 4-4:15 ತನ ಸ್ವಲ್ಪ ಸ್ಟಿಚ್ ಮಾಡ್ಕೊಂಡೀನಿ. ಫ್ರಾಕ್ನ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡೀನಿ ಮತ್ತು ಸ್ಕರ್ಟ್ ಪಾರ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಅದಾದಮೇಲೆ ಅದನ್ನೇನು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸ್ಟಿಚ್ಚಿಂಗ್ ವಿಡಿಯೋ ನಿಮಗೆ ತೋರ್ಸಕ್ಕೆ ಈ ವ್ಲಾಗ್ನಾಗ ಸ್ವಲ್ಪ ಸ್ಟಿಚ್ ಮಾಡಿ ತೋರಿಸೀನಿ. 5 ಗಂಟೆ ಆಗೈತಿ. ಮತ್ತು ಸಂಜೆ ಕಸ ಅದು ಇರ್ತದಲ್ರಿ, ಸಂಜೆ ಕಸ ಅದು ಹುಡುಗಿ ದೀಪ ಅದು ಹಚ್ಚಬೇಕು. ಹಾಗೆ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು. ಅವ್ರಿಗೆ ಬಿಸಿ ಅನ್ನ ಇಟ್ಟೀನಿ, ಹಾಲು ಇಟ್ಟೀನಿ ಒಂದು ಕಡೆ ಚಹಾ ಮಾಡೋಕೆ. ಅವೆಲ್ಲ ಆಗತ್ತನ ಬಿಸಿ ಅನ್ನ ಅದೆಲ್ಲ ರೆಡಿ ಆಗತ್ತನ ಮತ್ತು ಉಳ್ಕಿದ ಬಾಂಡೆ ಅದು ಎಲ್ಲ ಡಬ್ಬ ಹಾಕ್ಕೊಂಡ್ವಿ ಅಂದ್ರೆ ಅವ್ಕರ ಜಾಗದ ಮೇಲೆ ಇಟ್ವಿ ಅಂದ್ರೆ ಮತ್ತು ಒಂದಿಷ್ಟು ಕೆಲಸ ಮುಗಿತೈತಿ. ಒಂದ್ರೊಳಗೆ ಒಂದು ಮಾಡ್ಕೊಂಡಿರ್ತೀನಿ ನೋಡ್ರಿ. ಹಿಂಗೆ ಉಳ್ಕಿ ಟೈಮ್ನೇ ಬರೋಂಗಿಲ್ಲ. ಎದಕ್ಕರ ಕೆಳಗೆ ಬಂದಾಗನೇ ಈ ರೀತಿ ಎಲ್ಲ ಮುಗಿಸ್ಕೊಂಡೇ ಹೋಗಿಬಿಡ್ತೀನಿ. ಹಾಗೆ ಅವರಿಗೂ ಊಟಕ್ಕೆ ಕೊಟ್ಟು ದೀಪ ಹಚ್ಚಿ ನಾವು ಚಹಾ ಕುಡಿದು ಒಮ್ಮೆ ಮೇಲೆ ಹೋಗಿಬಿಡ್ತೀವಿ. ಹುಡುಗರು ಅಭ್ಯಾಸ ಮಾಡ್ತಾರೆ, ನಾನು ಸ್ಟಿಚ್ ಮಾಡ್ಕೋತಾ ಕೂತಿರ್ತೀನಿ. ಅಕ್ಷು ಅವ್ರ ಅಪ್ಪಾರು ಹೀಗೆ 5 ಗಂಟೆಗೆ ಬರ್ತಾರೆ. ಸಂಜೆಗೆ 5:15 ಹಂಗೆ ಬರ್ತಾರೆ. ಅನ್ನ ಸ್ವಲ್ಪ ಉಂಡು ಹಾಲು ಕುಡ್ದು ಹೋದ್ರಂದ್ರೆ ಮತ್ತು ರಾತ್ರಿ 11-11:15 ಬರ್ತಾರೆ ರೀ. ಅವ್ರದ್ದು ಚಹಾ ಆಯಿತು, ಎಲ್ಲ ಆಯ್ತು. ಇನ್ನು ಕಸ ಗುಡಿಸಿ ದೀಪ ಹಚ್ಚಬೇಕು. ಕಟ್ಟಿ ಕಸ ಎಲ್ಲ ಅಕ್ಷು ಹುಡ್ಗ್ಯಾಳ ನೋಡ್ರಿ, ಅಷ್ಟು ಕ್ಲೀನ್ ಮಾಡಿ ಹುಡ್ಗ್ಯಾಳ. ಭಾಳ ಯಾವ ಕೆಲಸ ಕೊಟ್ರೂ ನೀಟಾಗೆ ಮಾಡ್ತಾಳೆ ಕೆಲಸ. ಮತ್ತು ಇವ್ರ ಅಣ್ಣನೂ ಅವ್ರ ಅಪ್ಪನ ಜೊತೆ ಅಂಗಡಿಗೆ ಹೋಗ್ತಾನೆ ರೀ. ಸೂಟಿ ಅದಿದ್ದಾಗ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅವನು ಹೋಗಿರ್ತಾನೆ. ಅವ್ರ ಪಪ್ಪ ಫೋನ್ ಹಚ್ಚನ ಹೋಗಿಬಿಡ್ತಾನೆ ರೀ ಅವನು. ಈಗ ಅವನು ಮನೆಯಾಗಿಲ್ಲ ನೋಡ್ರಿ, ಅಂಗಡಿಗೆ ಹೋಗ್ಯಾನ.
ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೀನಿ. ಸ್ಕರ್ಟ್ ಪಾರ್ಟನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋದಿತ್ತು, ಹಾಗೆ ವಿಡಿಯೋನೂ ಮಾಡಾಕತ್ತಿದ್ದೆ. ಅದ್ರ ಜೊತೆಗೆ ನನ್ನ ಮಕ್ಕಳು ಕೂಡ ನನ್ನ ಜೊತೆಗೆ ಹಾಲ್ನಾಗೆ ಅಭ್ಯಾಸ ಮಾಡ್ಕೋತ ಕೂತಾರ. ಒಟ್ಟು ನಾ ಎಲ್ಲಿ ಕೂತಿರ್ತೀನಿ ಅಲ್ಲೇ ಕೂಡ್ತಾರೆ ಅವರು. ಜಾಸ್ತಿ ನಾ ಇದ್ದಲ್ಲೇ ಬಂದು ಕೂಡ್ತಾರೆ. ಹೀಗೆ ಒಮ್ಮೊಮ್ಮೆ ಭಾಳ ಭಯನೇ ಒಳಗೆ ಹೋಗಿ ಕುಂತು ಒಬ್ಬರೇ ಕುಂತು ಅಭ್ಯಾಸ ಮಾಡ್ತಾರೆ, ಗದ್ದಲ್ನಾಗ ಆಗಂಗಿಲ್ಲ ಅಂಥೇಳಿ. ಹಾಗೆ ನಮ್ಮ ಫ್ರೆಂಡಿದ್ದು ಫೋನ್ ಬಂತು ನೋಡ್ರಿ, ಬರ್ತೀವಿ ಅಂಥೇಳಿ. ಸ್ಟಿಚ್ ಮಾಡೋವಿದ್ದು ಅವರು ಕೊಡಕ್ಕೆ ಬರ್ತೀನಿ ಅಂಥೇಳಿ ಹಿಂದಿನ ದಿವಸ ಹೇಳಿದರು. ಇವತ್ತು ಮತ್ತು ಫೋನ್ ಹಚ್ಚಿ ಬಂದಾರ. ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ನೋಡ್ರಿ. ಅವ್ರ ಮಕ್ಕಳಿಗೆ ಬಟ್ಟೆ ಹೊಲಿಬೇಕಾಗಿತ್ತು, ಲೆಹಂಗಾ ಬ್ಲೌಸ. ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆರ್ಗೆನ್ಜಾ ಬಟ್ಟೆ ಒಳಗೆ ಘಾಗ್ರಾ ಚೋಲಿ ಹೊಲಿಯೋದವು, ಅಂಬ್ರೆಲಾ ಲೆಹಂಗಾ ಮತ್ತು ಕ್ರಾಪ್ ಟಾಪ್ಸ್ ಹೊಲಿಯೋದವು, ಅದ್ರ ಜೊತೆಗೆ ಕುರ್ತಾ ಹೊಲಿಯೋದವು, ಬ್ಲೌಸ್ ಸ್ಟಿಚ್ ಮಾಡೋದವು. ಇವೆಲ್ಲ ಟೈಮ್ ಸಿಕ್ತು ಅಂತಂದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಲೇಡೀಸ್ ಕ್ರೇಜ್ ಚಾನಲ್ನೊಳಗೆ. ಆದಷ್ಟು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಇವೆಲ್ಲ ಅರ್ಜೆಂಟ್ ಅದಾವೆ, ವಿಡಿಯೋ ಮಾಡೋಕ್ಕಾಗ್ತೈತೆ ಇಲ್ಲ ಗೊತ್ತಿಲ್ಲ. ಮೆಜರ್ಮೆಂಟ್ ತೊಗೊಳಕತ್ತೀನಿ. ಈ ರೀತಿ ಏನಾರ ಪ್ಲ್ಯಾನ್ ಹಾಕ್ಕೊಂಡು ಕುಂತಾಗ ಏನಾರ ಆಗ್ತಾವೆ ನೋಡ್ರಿ. ಅದಿಷ್ಟು ಫ್ರಾಕ್ ಇವತ್ತು ಮುಗಿಸ್ಬೇಕಂದಿದ್ದೆ, ಆದರೆ ನಮ್ಮ ಫ್ರೆಂಡ್ ಬಂದರು. ಅವ್ರು ಹೋದ್ಮೇಲೂ ಸ್ಟಿಚ್ ಮಾಡ್ಬೇಕಂದ್ರೆ ಭಾಳ ಲೇಟಾಗಿತ್ತು. ಭಾಳ ದಿವ್ಸದ ಮೇಲೆ ಅಲ್ಲೇ ಮನೆ ಐತೆ ಅಂದರೂ ಜಾಸ್ತಿ ಭೇಟಿ ಆಗಂಗಿಲ್ಲ, ಸ್ವಲ್ಪ ಮಾತಾಡ್ಕೋತ ಕುಂತ್ವಿ. ಸ್ವಲ್ಪ ಲೇಟೇ ಆಯ್ತು ನೋಡ್ರಿ ಇವತ್ತು. ಹೊಲಿಯೋದಾಗಲಿಲ್ಲ, ಫ್ರಾಕ್ ಪೂರ್ತಿಯಾಗಿ ಮುಗಿಲಿಲ್ಲ, ಮತ್ತು ನಾಳೆ ಪೆಂಡಿಂಗ್ ಉಳಿತದು. ದಸರಾ ದೀಪಾವಳಿ ಹಬ್ಬ ಸ್ಟಾರ್ಟ್ ಅಲ್ರಿ, ಇನ್ನು ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಬರ್ತಾವು. ಸ್ವಲ್ಪ ವ್ಲಾಗ್ ಕಡೆ ಲಕ್ಷ ಹೋಗ್ತೈತೆ ಇಲ್ಲ, ಯಾಕಂದ್ರೆ ಸ್ಟಿಚಿಂಗ್ ಮಾಡೋದ್ರೊಳಗೆ ಎಡಿಟಿಂಗ್ ಕಡಿಮೆ ಆಗಿಬಿಡ್ತೈತೆ ನಂದು. ಹೀಗಾಗಿ ಮುಂದಿನ ವಿಡಿಯೋಸ್ಗಳು ಅಷ್ಟು ಅಪ್ಡೇಟಾಗಿ ಬರ್ತಾವಂತ ನನಗೆ ಗ್ಯಾರಂಟಿ ಇಲ್ಲ. ಈಗ ಅವ್ರು ಹೋದ್ಮೇಲೆ ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ಕೋತೀನಿ, ಇನ್ನೊಂದು ಅರ್ಧ ತಾಸು. ಅದಾದಮೇಲೆ ಮತ್ತೆ ಕೆಳಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಬೇಕು. ನೋಡ್ರಿ, ಸ್ಕರ್ಟ್ ಪಾರ್ಟ್ಗೆ ಬಾರ್ಡ್ರ್ ಹಚ್ಕೊಳ್ಳೋದಾಗೈತಿ ಮತ್ತು ಲೈನಿಂಗ್ ಬಟ್ಟೆನೂ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನಾಳೆ ಕೆಳಗೆ ಪ್ಲೇಟ್ಸ್ ಮಾಡ್ಬೇಕು. ಅದಕ್ಕೆ ಬಾಡಿ ಪಾರ್ಟಿನ ಕೆಳಗೆ ಸ್ಕರ್ಟ್ ಪಾರ್ಟ್ ಪ್ಲೇಟ್ಸ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈಗೆಲ್ಲ ಸಾಮಾನು ಎತ್ತಿಡಾಕತ್ತೀನಿ, ಇಲ್ಲಾಂದ್ರೆ ಹಾಗೆ ಹರ್ವಿ ಮಕ್ಕೊಂಡೆ ಅಂದ್ರೆ ಮುಂಜಾನೆದ್ದು ಕೆಳಗಿನ ಕೆಲಸದೊಳಗೆ ಮ್ಯಾಲಿಂದ ಅಷ್ಟು ಪಟಕ್ಕನೆ ನೀಟ್ ಮಾಡೋಕ್ಕಾಗಂಗಿಲ್ಲ ರೀ. ಮೊದಲ ಟೈಮ್ ಆಗೋಣ ಎಲ್ಲ ಅಲ್ಲಿಂದಲ್ಲೇ ಬಿಟ್ಟು ಮನ್ಕೊಂಡ್ಬಿಡ್ತಿದ್ದೆ ರೀ. ಆದ್ರೆ ನೀಟ್ ಅನ್ಸಲ್ಲ, ಬೆಳಿಗ್ಗೆನೂ ಬಂದು ಮಾಡೋಕ್ಕಾಗಲ್ಲ. ಅದ್ರ ಸಂಬಂಧ ಮೊದಲೇ ಒಂದು 5-10 ನಿಮಿಷ ಲೇಟ್ ಆದರೂ ಚಿಂತಿಲ್ಲ, ಎಲ್ಲ ಜಾಗದ ಮೇಲೆ ಇಟ್ಟು ಮನ್ಕೋತೀನಿ ನೋಡ್ರಿ. ಈಗ ಈ ರೀತಿ ರಾತ್ರಿನೇ ನೀಟ್ ಇಟ್ಕೊಂಡ್ವಿ ಅಂತಂದ್ರೆ ಮುಂಜಾನೆ ಎಲ್ಲ ಕೆಲಸ ಕೆಳಗಿಂದೆಲ್ಲ ಮುಗಿಸಿ ಪಟ್ನೆ ಹೊಲಿಲಾಕ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಮೊದಲೇ ಸುಸ್ತಾಗಿರ್ತೈತಿ, ಬಂದು ಮ್ಯಾಲೆ ಮತ್ತು ಶಿಸ್ತಿಡೋದಂದ್ರೆ ಆಗೋದೇ ಇಲ್ಲರಿ ಹೊಟ್ಟೆ. ಇದೆಲ್ಲ ಊಟ ಮುಗಿಸ್ಕೊಂಡು ಬಂದು ಎಲ್ಲರೂ ಮನ್ಕೊಂಡು ಆದಮೇಲೆ ನಾ ಕ್ಲೀನ್ ಮಾಡಾಕತ್ತಿದ್ದು. ರಾತ್ರಿ ಈಗ 12 ಗಂಟೆ ಆಗೈತಿ. ಒಂದು 10 ನಿಮಿಷ ಟೈಮ್ ಹಿಡಿತೈತಿ, 12-10 ತನಕ ಆಗ್ತೈತಿ ಇದೆಲ್ಲ ನೀಟ್ ಇಟ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ, ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.